ಇನ್ನು ಪರಪನಗ್ರಹಾರ ಜೈಲಿನ ವಿಡಿಯೋ ವೈರಲ್ ಕೇಸ್ ಸಂಬಂಧಪಟ್ಟ ಹಾಗೆ ದರ್ಶನ್ ಆಪ್ತ ನಟ ಧನ್ವೀರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೊ ಪರಪನಗ್ರಹಾರ ಜೈಲಿನ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಅಲ್ಲಿ ಡ್ಯಾನ್ಸ್ ಮಾಡೋದು, ಫೋನ್ನಲ್ಲಿ ಮಾತನಾಡೋದು, ಇದೆಲ್ಲವೂ ಕೂಡ ವೈರಲ್ ಆಗಿತ್ತು. ಟಿವಿ ನೋಡೋದು. ಧನ್ವೀರ್ ವಿರುದ್ಧ ದಾಖಲಾಗಲಿದೆ ಸಾಕ್ಷ್ಯನಾಶದ ಕೇಸ್. ಯಾಕಂದ್ರೆ ಧನ್ವೀರ್ ವಿಚಾರಣೆಗೆ ಹಾಜರಾಗಿದ್ರು. ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಡೇಟಾ ಅಂದರೆ ಯಾವುದು ಆ್ಯಕ್ಚುಯಲ್ ಮೊಬೈಲ್ ಅಲ್ಲ, ಅದನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ರಿಟ್ರೀವ್ ವೇಳೆ ಧನ್ವೀರ್ ಮೊಬೈಲ್ನಲ್ಲಿ ಡೇಟಾ ಇರಲಿಲ್ಲ, ಹಾಗಾಗಿ ಚೇಂಜ್ ಮಾಡಿ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಇದೆ. ಪೊಲೀಸರ ಕೈ ಸೇರಿದಂಥ ಸೈಬರ್ ಸೆಲ್ನ ರಿಪೋರ್ಟ್. ಸೊ ರಿಪೋರ್ಟ್ನ ಅನುಸಾರವಾಗಿ ಯಾವ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ಸೊ ವಿಡಿಯೋ ವೈರಲ್ ಹಿಂದಿನ ಕಾಣದ ಕೈ ಇನ್ನೂ ಕೂಡ ನಿಗೂಢ. ಇದುವರೆಗೂ ಕೂಡ ವಿಡಿಯೋ ವೈರಲ್ ಮಾಡಿದವರ ಮಾಹಿತಿ ಇಲ್ಲ. ಜೈಲಿನಿಂದ ಬಂದಿದ್ದ ವಿಡಿಯೋ ಧನ್ವೀರ್ ವೈರಲ್ ಮಾಡಿದ್ದು ಹೌದಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತಿಳ್ಕೋಬೇಕಾಗಿದೆ. FSL ರಿಪೋರ್ಟ್ ಬಳಿಕ ಚಾರ್ಜ್ ಶೀಟ್ ಆಗುವಂಥ ಸಾಧ್ಯತೆ ಇದೆ. ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಪ್ರಸಾದ್, ಈ ಪರಪನಗ್ರಹಾರ ಜೈಲಿನಲ್ಲಾದಂಥ ಒಂದಷ್ಟು ವಿದ್ಯಮಾನಗಳು ಅಲ್ಲಿ ವೈರಲ್ ಆಗಿತ್ತು ಆ ವಿಡಿಯೋ. ಅದಾದಮೇಲೆ ಧನ್ವೀರ್ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಆದರೆ ಏನೀಗ ವಿಚಾರಣೆಗೆ ಹಾಜರಾದ ಮೇಲೆ ಇದು ನನ್ನಿಂದ ಆಗಿರೋದಲ್ಲ ಅನ್ನೋದನ್ನು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ಗೊತ್ತಾಗಿದೆ. ಆದರೆ ಏನು ಶಂಕೆ ಇದೆ, ಏನು ಹೇಳುತ್ತೆ ಈ ರಿಪೋರ್ಟ್, ಏನು ಹೇಳುತ್ತೆ ಅಂತ? ಅವಿನಾಶ್, ಈಗಾಗಲೇ ಪರಪನಗ್ರಹಾರ ಜೈಲಿನಲ್ಲಿ ನಡೆದಂಥ ಕೆಲವು ಘಟನಾವಳಿಗಳನ್ನು ವಿಡಿಯೋ ವೈರಲ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಪೊಲೀಸರು ಈಗಾಗಲೇ ಹಂತ ಹಂತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅದ್ರ ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ನಟ ಧನ್ವೀರ್ಗೆ ಈ ಎಲ್ಲ ಡೆವಲಪ್ಮೆಂಟ್ಸು ಕೂಡ ಸಂಕಷ್ಟವನ್ನು ಒಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಬಾರಿ ಪರಪನಗ್ರಹಾರ ಪೊಲೀಸರು ಧನ್ವೀರನ ವಿಚಾರಣೆಗೂ ಒಳಪಡಿಸಿದ್ರು. ಆ ಬಳಿಕ ಧನ್ವೀರಿಂದ ಪಡೆಯಲಾಗಿರ್ತಕ್ಕಂಥ ಮೊಬೈಲ್ನ ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಮೊಬೈಲ್ನಲ್ಲಿ ಯಾವುದೇ ಡೇಟಾ ಇಲ್ಲ ಅಂತ ಹೇಳಿ ಕಂಡು ಬಂದಿರತಕ್ಕಂಥದ್ದು. ಆದರೆ ಧನ್ವೀರ್ನ ವಿಚಾರಣೆಗೊಳಪಡಿಸಿದಂಥ ವೇಳೆಯಲ್ಲಿ ಧನ್ವೀರ್ ಆ ಒಂದು ವಿಡಿಯೋಗಳನ್ನು ವಿಜಯಲಕ್ಷ್ಮಿಗೆ ಮೊದಲಿಗೆ ಸೆಂಡ್ ಮಾಡಿದ್ದೆ ಅಂತ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಧನ್ವೀರ್ ನೀಡಿರ್ತಕ್ಕಂಥ ಮೊಬೈಲ್ನಲ್ಲಿ ಯಾವುದೇ ರೀತಿಯ ಡಾಟಾ ಇಲ್ಲ. ಅಷ್ಟೇ ಅಲ್ಲದೆ ವಿಡಿಯೋವನ್ನು ಮಾಡಿರ್ತಕ್ಕಂಥವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೋಳಿ ಮಂಜ ಏನಿದ್ದಾನೆ ಈತನನ್ನು ಕೂಡ ವಿಚಾರಣೆಗೊಳಪಡಿಸಿದಂಥ ವೇಳೆಯಲ್ಲಿ ಇದನ್ನು ವಿಲ್ಸನ್ ಗಾರ್ಡನ್ ನಾಗ ನನಗೆ ವಿಡಿಯೋ ಮಾಡೋದಕ್ಕೆ ಹೇಳಿದ್ದ, ಆ ಬಳಿಕ ಈ ವಿಡಿಯೋ ವೈರಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ನೀಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಿಂಡಲ್ಗಾ ಜೈಲಿನಲ್ಲಿರ್ತಕ್ಕಂಥ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಆದರೆ ವಿಚಾರಣೆ ವೇಳೆಯಲ್ಲಿ ನಾಗ ಈ ವಿಡಿಯೋ ವೈರಲ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇನ್ನೂ ಕೂಡ ಪೊಲೀಸರಿಗೆ ವಿಡಿಯೋ ವೈರಲ್ ಮಾಡಿದ್ದು ಯಾರು, ಅದರ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿಸುವಂಥ ಪ್ರಯತ್ನಕ್ಕೆ ಧನ್ವೀರ್ ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಧನ್ವೀರ್ ವಿರುದ್ಧ ಸಾಕ್ಷಿನಾಶದ ಸೆಕ್ಷನ್ ಅಡಿ ಕೂಡ ಪ್ರಕರಣವನ್ನು ದಾಖಲಿಸಿ ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಚಾರ್ಜ್ ಶೀಟ್ನಲ್ಲೂ ಕೂಡ ಸಾಕ್ಷ್ಯನಾಶ ಮಾಡಿದ ವಿರುದ್ಧವಾಗಿ ಧನ್ವೀರ್ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್.